ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸ್ಟೋರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಆಪರೇಷನ್ ಸಿಂಧೂರ್ ನಡೆದಿತ್ತು 2025ರಲ್ಲಿ ಮೇ ಅಲ್ಲಿ. ಆಪರೇಷನ್ ಸಿಂಧೂರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ 2025 ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಅಲ್ಲಿ ಟೆರರ್ ಅಟ್ಯಾಕ್ ಆಗಿತ್ತು. ಟೆರರ್ ಅಟ್ಯಾಕ್ ಅಂತ ಹೇಳಿ ಅಟ್ಯಾಕ್ ಮಾತ್ರ ಅಲ್ಲ, 26 ಜನ, 24 ಟೂರಿಸ್ಟ್ ಮತ್ತೆ 2 ಕುದುರೆ ಓಡಿಸುವವರು ಅಲ್ಲಿಯವರೇ ಲೋಕಲ್ಸ್, ಟೋಟಲ್ 26 ಜನರನ್ನ ವಿದೌಟ್ ರೀಸನ್, ಯಾವುದೇ ಕಾರಣ ಇಲ್ಲದೆ ಬಂದು ಶೂಟ್ ಮಾಡಿ ಕೊಂದು ಹೋಗಿದ್ರು. ಇದಕ್ಕೆ 26 ಜನ ಅಲ್ಲಿ ಹುತಾತ್ಮರಾಗಿದ್ರು. ಅದು ಮಾತ್ರ ಅಲ್ಲದೆ ಅವರನ್ನ ಯಾರು ಶೂಟ್ ಮಾಡಿದಾರ, ಯಾರು ಅಟ್ಯಾಕ್ ಮಾಡಿದಾರೆ ಟೆರರಿಸ್ಟ್, ಅವ್ರನ್ನ ಇದುವರೆಗೂ ಕೂಡ ಪತ್ತೆ ಹಚ್ಚಲಾಗಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ 26 ಭಾರತೀಯ ಪೌರರನ್ನ ಕೊಂದದ್ದಕ್ಕೆ ಪ್ರತ್ಯುತ್ತರವಾಗಿ ಮೇ ಅಲ್ಲಿ ಆಪರೇಷನ್ ಸಿಂಧೂರ್ ಅಂತ ಒಂದು ರಹಸ್ಯವಾದ ಕಾರ್ಯಾಚರಣೆ ನಡೆದಿತ್ತು. ಅದು ಭಾರತೀಯ ಸೇನೆ ಮಾಡಿದಂತಹ ರಹಸ್ಯ ಕಾರ್ಯಾಚರಣೆ ಪಾಕಿಸ್ತಾನದ ಮೇಲೆ, ಟೆರರಿಸ್ಟ್ ಮೇಲೆ. ಇದರಲ್ಲಿ 100ಕ್ಕೂ ಹೆಚ್ಚು ಟೆರರಿಸ್ಟ್ ಅನ್ನ ಕೊಂದಿತ್ತು ಭಾರತೀಯ ಸೇನೆ. ಅದು ಮಾತ್ರ ಅಲ್ಲದೆ ಕೆಲವು ದಿನಗಳ ನಂತರ ವಿಜಯೋತ್ಸವ ಆಚರಿಸಿತ್ತು, ರೋಡ್ ಶೋ ಎಲ್ಲ ನಡೆದಿತ್ತು. ಇವಾಗ ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಡೆಲ್ಲಿಯಲ್ಲಿರುವಂತಹ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತ ಒಂದು ಇದಿದೆ, ಮೆಮೋರಿಯಲ್, ರಾಷ್ಟ್ರೀಯ ಯುದ್ಧ ಸ್ಮಾರಕ. ಇದರಲ್ಲಿ ರೋಲ್ ಆಫ್ ಹಾನರ್ ನಲ್ಲಿ 6 ಜನರ ಹೆಸರನ್ನ ಕೆತ್ತಲಾಗಿದೆ. ಅದು 6 ಜನ ಯಾರಂತ ಹೇಳಿದ್ರೆ ಸೈನಿಕರು, ನಮ್ಮ ಭಾರತೀಯ ಸೇನೆಯ ಸೈನಿಕರು. ಇವರ 6 ಜನರ ಹೆಸರನ್ನ ಇಲ್ಲಿ ಲಿಸ್ಟ್ ಮಾಡಲಾಗಿದೆ, ಕೆತ್ತಲಾಗಿದೆ. ಯಾಕಂತ ಹೇಳಿದ್ರೆ ಇವರು ಆಪರೇಷನ್ ಸಿಂಧೂರಲ್ಲಿ ಮಾಡಿದಂತಹ ಹುತಾತ್ಮರಾದಂತಹ ಭಾರತೀಯ ಯೋಧರು. ಬಟ್ ಇಲ್ಲಿ ಈ ಯುದ್ಧ ನಡೆದು 13 ತಿಂಗಳುಗಳಾಗಿದೆ ಇವತ್ತಿಗೆ. ಈ ಹೆಸರನ್ನ ಅವರು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟರ್ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, ಯುದ್ಧ ನಡೆದು 13 ತಿಂಗಳಾಗಿ ಕೂಡ ಇವಾಗ ಯಾಕೆ ರಿಲೀಸ್ ಮಾಡಿದ್ರು? ಯುದ್ಧ ನಡೆದು 1, 2 ಮ್ಯಾಕ್ಸಿಮಮ್ ಅಂದ್ರೆ 3 ದಿನ ಈ ಡೇಟ್ ಅಲ್ಲಿ ಅವರಿಗೆ ರಿಲೀಸ್ ಮಾಡಬಹುದಿತ್ತು. ಯಾಕಂದ್ರೆ ಅವಾಗ ರಿಲೀಸ್ ಮಾಡೋಕ್ಕಾಗಲ್ಲ, ಸೆಕ್ಯೂರಿಟಿ ರೀಸನ್ಸ್ ಅದು ಇದು ಎಲ್ಲ ಇರುತ್ತೆ. ಭಾರತೀಯ ಸೇನೆದು ಏನೆಲ್ಲ ರೂಲ್ಸ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅಲ್ಲಿ ಅವರಿಗೆ ಸೀಕ್ರೆಟ್ ಅನ್ನ ಕಾಪಾಡಲಿಕ್ಕೆ ಬೇಕಾಗಿ ಆ ತರ ಎಲ್ಲ ಸ್ವಲ್ಪ ದಿನ ಎಲ್ಲ ಅದನ್ನ ಹೈಡ್ ಮಾಡ್ತಾರೆ. ಬಟ್ 13 ತಿಂಗಳು ಯಾಕೆ ಹೈಡ್ ಮಾಡಿದ್ರು ಅಂತ ಹೇಳೋದು ಕ್ವಶನ್. ಯಾಕಂದ್ರೆ ನಾವು ಇಲ್ಲಿ ಆಪರೇಷನ್ ಸಿಂಧೂರು ಸಕ್ಸಸ್ ಆಗಿ, ಈ ಕಾರ್ಯಾಚರಣೆ ಸಕ್ಸಸ್ ಆಗಿ, ವಿಜಯೋತ್ಸವ ಮಾಡಿ, ರೋಡ್ ಶೋ ಎಲ್ಲ ಮಾಡಿ ನಂತರ ಇವಾಗ ಯಾಕೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಅರ್ಪಿತವಾಗಬೇಕಾದಂತಹ ಗೌರವ ಅವರಿಗೆ ಸಮರ್ಪಣೆ ಆಗಲೇಬೇಕು. ಅವರಿಗೆ ಅವಾಗ ಎಲ್ಲಾದ್ರೂ ಈ ನ್ಯೂಸ್ ಅನ್ನ ಹೊರಗಡೆ ಬಂದಿದ್ರೆ, ಅವರು ಹುತಾತ್ಮರಾಗಿದ್ದಾರೆ ಅಂತ ಗೊತ್ತಾಗಿದ್ರೆ ಅವ್ರಿಗೆ ಇನ್ನೂ ಹೆಚ್ಚು ರೆಸ್ಪೆಕ್ಟ್, ಇನ್ನೂ ಹೆಚ್ಚು ಲೆಗಸಿ ಸಿಗ್ತಿತ್ತು. ಯಾಕಂದ್ರೆ ಇವಾಗ ಆದ್ರೆ ಅದರದ್ದು ಅಷ್ಟು ಹೈಪ್ ಇಲ್ಲ. ಯಾಕಂತಂದ್ರೆ ನಮಗೆ ಈ ವಿಜಯೋತ್ಸವ, ಈ ಯುದ್ಧ ವಿನ್ ಆಗ್ಲಿಕ್ಕೆ ಕಾರಣನೇ ಇವರು 6 ಜನ ತಮ್ಮ ಬಲಿದಾನವನ್ನ ನೀಡದಿದ್ರೆ, ಹುತಾತ್ಮರಾಗದಿದ್ರೆ ನಮಗೆ ವಿಜಯೋತ್ಸವನೂ ಇಲ್ಲ, ನಮಗೆ ರೋಡ್ ಶೋನೂ ಇಲ್ಲ, ನಮಗೆ ಸಂತೋಷನೂ ಇಲ್ಲ. ಯಾಕಂತಂದ್ರೆ ಅಷ್ಟು ಜನರ ಮಟ್ಟ ಹಾಕಿದ್ದೇವೆ ಅನ್ನುವ ಸಂತೋಷನೂ ಇಲ್ಲ. ಆದ್ರೆ ಇಲ್ಲಿ ಇವರ ಹುತಾತ್ಮತೆಯನ್ನ ಯಾಕೆ ಇವರು ಅಡಗಿಸಿಟ್ರು, ಇಷ್ಟು ದಿನ ಹೈಡ್ ಮಾಡಿದ್ರು, ಯಾಕೆ ಹೇಳಲಿಲ್ಲ ಅನ್ನೋದೇ ಒಂದು ಕ್ವಶನ್. ಅದು ಏನೇ ಇರಲಿ, ಬಟ್ ಇವರು ಕೊಟ್ಟಂತಹ ಬಲಿದಾನವನ್ನ ಭಾರತವು ಎಂದೆಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಯುದ್ಧದಲ್ಲಿ ಇವರು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ತುಂಬಾ ಇವರ ಸಾಹಸ, ಇವರ ಯಶೋಗಾಥೆಯನ್ನು ನೋಡ್ತಾ ಹೋದ್ರೆ ನಿಮ್ಗೆ ಭಾರಿ ಅಚ್ಚರಿ ಆಗುತ್ತೆ. ನಾನು ಅವ್ರ ಹೆಸರನ್ನ ಹೇಳ್ತಾ ಹೋಗ್ತೇನೆ, ಅವರ ಹೆಸರು ಮತ್ತೆ ಅವರ ಪೋಸ್ಟ್, ಅವರು ಹೇಗೆ ಯುದ್ಧದಲ್ಲಿ ತೀರಿ ಹೋದ್ರು, ಹುತಾತ್ಮರಾದ್ರು ಅಂತ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಬರೋದು ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಅಂತ. ಇವರು ಹರಿಯಾಣದವರು. 5 ಫೀಲ್ಡ್ ರೆಜಿಮೆಂಟ್ ನಲ್ಲಿ ಇವರು ಪೂಂಚ್ ಸೆಕ್ಟರ್ ನಲ್ಲಿ, ಪೂಂಚ್ ಅಂದ್ರೆ ಅದೇ ಪಾಕಿಸ್ತಾನದ ಬಾರ್ಡರ್ ಬರುತ್ತೆ, ಪಾಕಿಸ್ತಾನದ ಗುಂಡಿನ ದಾಳಿಗೆ ಉತ್ತರ ನೀಡುತ್ತಾ ಮೇ 7, 2025ರಂದು ಹುತಾತ್ಮರಾದರು. ಮತ್ತೆ ಇವರು ಶಹೀದಾದಾಗ, ಇವರು ಹುತಾತ್ಮರಾದಾಗ ಇವರ ಪತ್ನಿ ಗರ್ಭವತಿ ಆಗಿದ್ರು ಅನ್ನೋ ನ್ಯೂಸ್ ಕೂಡ ಇದೆ. ಓಕೆ, ಎಷ್ಟು ಗ್ರೇಟ್ ಜನ ಇದ್ದಾರೆ ನೋಡಿ. ಅದಾಗ್ಲಿ, ಇನ್ನು ಎರಡನೇ ಸೈನಿಕ ಏವಿಯೇಟರ್ ಮುರಳಿ ನಾಯಕ್ ಅಂತೇಳಿ ಆಂಧ್ರ ಪ್ರದೇಶದವರು. 851 ಲೈಟ್ ರೆಜಿಮೆಂಟ್ಗೆ ಸೇರಿದ ಇವರು ಗಡಿ ನಿಯಂತ್ರಣ ರೇಖೆಯಲ್ಲಿ, ಲೈನ್ ಆಫ್ ಕಂಟ್ರೋಲ್ ನಿಮ್ಗೆ ಗೊತ್ತಿರುವ ಅದು ಬಾರ್ಡರ್, ಸುಳುವಿಕೆಯನ್ನು ತಡೆಯುವಾಗ ಗಂಭೀರವಾಗಿ ಗಾಯಗೊಂಡು ಮೇ 9ರಂದು 2025ರಲ್ಲಿ ವೀರ ಮರಣವನ್ನು ಹೊಂದಿದರು. ಓಕೆ, ಅದೇ 2. ಮೂರನೇವರು ಸಾರ್ಜೆಂಟ್ ಸುರೇಂದ್ರ ಕುಮಾರ್. ಇವರು ರಾಜಸ್ಥಾನದವರು, ಭಾರತೀಯ ವಾಯುಸೇನೆಯ ಮೆಡಿಕಲ್ ಅಸಿಸ್ಟೆಂಟ್ ಆಗಿದ್ರು. ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುತ್ತಿದ್ದಾಗ ಪಾಕ್ ಶೆಲ್ ದಾಳಿಗೆ ಬಲಿಯಾದರು. ಇವರ ಶೌರ್ಯಕ್ಕಾಗಿ ಮರಣೋತ್ತರವಾಗಿ ವಾಯುಸೇನಾ ಪದಕ ನೀಡಿ ಗೌರವಿಸಲಾಗಿದೆ. ಇವರಿಗೆ ವಾಯುಸೇನಾ ಪದಕ ನೀಡಿ ಗೌರವಿಸಲಾಗಿದೆ. ಇವರು ಆಕ್ಚುಲಿ ಇಲ್ಲಿ ಮೆಡಿಕಲ್ ಅಸಿಸ್ಟೆಂಟ್. ಯಾರಿಗೆಲ್ಲ ಇವಾಗ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರುತ್ತಲ್ಲ ಪಾಕಿಸ್ತಾನಕ್ಕೆ, ಅಲ್ಲಿಂದ ಅವರು ರಿಟಾಲಿಯೇಷನ್ ಮಾಡಿರ್ತಾರೆ, ವಾಪಸ್ ಅಟ್ಯಾಕ್ ಮಾಡಿರ್ತಾರೆ. ಅವಾಗ ನಮ್ಮ ಸೈನಿಕರಿಗೆ ಚಿಕಿತ್ಸೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇವರು ಹುತಾತ್ಮರಾಗಿದ್ದಾರೆ. ಗ್ರೇಟ್. ಇವರಿಗೆ ಮರಣೋತ್ತರ ವಾಯುಸೇನಾ ಪದಕ ನೀಡಿ ಗೌರವಿಸಲಾಗಿದೆ. ಇವರಿಗೆ ಯಾವ ಗೌರವ ಕೊಟ್ಟರೂ ಕಮ್ಮಿನೇ. ಯಾಕಂತಂದ್ರೆ ಪ್ರಾಣಕ್ಕಿಂತ, ಬಲಿದಾನಕ್ಕಿಂತ ದೊಡ್ಡ ತ್ಯಾಗ ಈ
ಪ್ರಪಂಚದಲ್ಲಿ ಯಾವ್ದು ಇರ್ಲಿಕ್ಕಿಲ್ಲ. ಇವರಿಗೆ ಯಾವ ಪದಕ ಕೊಟ್ಟರು, ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ. ಓಕೆ, 4ನೇವರು ಸುಬೇದಾರ್ ಮೇಜರ್ ಪವನ್ ಕುಮಾರ್, ಹಿಮಾಚಲ್ ಪ್ರದೇಶದವರು ಇವರು. ಇವರ ನಿವೃತ್ತಿಗೆ ಕೇವಲ 2 ತಿಂಗಳು ಬಾಕಿ ಇತ್ತು. ಆದರೂ ತಾವಾಗಿಯೇ ಗಡಿಭಾಗದ ಪೋಸ್ಟಿಂಗ್ ಆಯ್ದುಕೊಂಡು ಶತ್ರುಗಳ ವಿರುದ್ಧ ಹೋರಾಡುತ್ತಾ ಮೇ 10ರಂದು ಕೊನೆಯುಸಿರೆಳೆದರು. ಇವರಿಗೆ ನೋಡಿ ಕೇವಲ ನಿವೃತ್ತಿಗೆ ರಿಟೈರ್ಮೆಂಟ್ಗೆ 2 ತಿಂಗಳು ಇದ್ದಿದ್ದಂತೆ. ಆದ್ರೂ ಕೂಡ ಅವರು ನಮಗೆ ಅಲ್ಲೇ ಪೋಸ್ಟಿಂಗ್ ಬೇಕು, ಆ ಬಾರ್ಡರ್ ಅಲ್ಲೇ ಪೋಸ್ಟಿಂಗ್ ಬೇಕು, ಹೈ ಇಂಟೆನ್ಸಿವ್ ಇರುವಂತಹ ಪ್ಲೇಸ್ ಅಲ್ಲೇ ನನಗೆ ಪೋಸ್ಟಿಂಗ್ ಬೇಕು, ನಾನು ಅಲ್ಲೇ ಯುದ್ಧ ಮಾಡ್ತೇನೆ ಅಂತ ಹೇಳಿ ಹೋರಾಡಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಗ್ರೇಟ್. ಇವರು ಕೂಡ ಹಿಮಾಚಲ್ ಪ್ರದೇಶದವರು. 5ನೇವರು ರೈಫಲ್ ಮ್ಯಾನ್ ಸುನಿಲ್ ಕುಮಾರ್, ಜಮ್ಮು ಕಾಶ್ಮೀರದವರು ಇವರು. ಕೊನೆಯ ಕ್ಷಣದವರೆಗೂ ತಮ್ಮ ಬಂಕರ್ಗಳನ್ನ ಬಿಡದ ಇವರು ಶತ್ರುಗಳ ತೀರ ಹತ್ತಿರ ಬಂದಾಗ ಹೊರಗೆ ಬಂದು ಮುಖಾಮುಖಿಯಾಗಿ ಹೋರಾಡಿದರು. ಇವರ ಅಪ್ರತಿಮ ವೀರತ್ವಕ್ಕೆ ಮರಣೋತ್ತರವಾಗಿ ವೀರಚಕ್ರ ನೀಡಲಾಗಿದೆ. ಇವರಿಗೂ ಕೂಡ ವೀರಚಕ್ರ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಮರಣೋತ್ತರ. ಇವರು ಕೂಡ ತಮ್ಮ ಬಂಕರ್ನ ಬಿಡ್ಲೇ ಇಲ್ಲ. ಯಾರ ಟೆರರಿಸ್ಟ್ ಹತ್ರ ಬಂದು ತುಂಬಾ ಹತ್ರ ಬರೋ ತನಕ ಇವರು ಬಂಕರ್ನಿಂದ ಕದಲಿಲ್ಲ. ನಂತರ ಹೊರಗಡೆ ಬಂದು ಮುಖಾಮುಖಿಯಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೆಲ್ಯೂಟ್. ಮತ್ತೆ ಬೇರೆ ಏನು ಹೇಳೋದಕ್ಕಿಲ್ಲ. ಹವಿಲ್ದಾರ್ ಸುನಿಲ್ ಕುಮಾರ್ ಸಿಂಗ್, ಬಿಹಾರದವರು ಇವರು. ಪಾಕಿಸ್ತಾನದ ಡ್ರೋನ್ ಚಟುವಟಿಕೆಗಳನ್ನ ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಿ ಇಡೀ ಸೈನ್ಯವನ್ನ ಅಲರ್ಟ್ ಮಾಡಿದ್ದರು. ತೀವ್ರವಾಗಿ ಗಾಯಗೊಂಡಿದ್ದರು. ಪೋಸ್ಟ್ ಬಿಟ್ಟು ಕದಲದ ಇವರಿಗೆ ಸೇನಾ ಪದಕ ಸಂದಿದೆ. ಇವರು ಎಷ್ಟಾದ್ರೂ ಈ ಆರ್ಮಿಯವರದು, ಈ ಭಾರತೀಯ ಸೇನೆಯವರದ್ದು ಒಂದು ಮೈಂಡ್ ಸೆಟ್ಟೇ ಬೇರೆ. ಏನೂ ಆಗ್ಲಿ, ಪ್ರಾಣ ಹೋಗ್ಲಿ, ಕೈಕಾಲು ಹೋಗ್ಲಿ, ಆದ್ರೂ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ನಾನು ನಿನ್ನೆ ಕೂಡ ಒಂದು ವಿಡಿಯೋ ನೋಡಿದೆ, ಯಾರ್ದು ತಮಿಳ್ನಾಡಲ್ಲಿ ಒಬ್ರು ಜವಾನ, ಅವ್ರ ಹೆಸರು ಮರ್ತೋಯ್ತು. ಅವ್ರು ಆಕ್ಚುಲಿ ಈಗ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಫೇಸ್ ಟು ಫೇಸ್ ಅವರು ಗನ್ ಇಂದ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡಿ ಅವರ ಇಲ್ಲಿ ಒಂದು ಗುಂಡು ಇಲ್ಲಿಗೆ, ಈ ಜಾಗಕ್ಕೆ, ಈ ತುಟಿ ಇದೆಯಲ್ಲ, ತುಟಿ ಕೆಳಗೆ ಬುಲೆಟ್ ಪಾಸ್ ಆಗಿದೆ, ಮತ್ತೊಂದು ಈ ಶೋಲ್ಡರ್ಗೆ ಪಾಸ್ ಆಗಿದೆ. ಆದ್ರೂ ಕೂಡ ಅವ್ರು ಬಿಡ್ಲೇ ಇಲ್ಲ. ಒಬ್ಬ ಟೆರರಿಸ್ಟ್ ಅನ್ನ ಶೂಟ್ ಮಾಡಿ ಅಲ್ಲಿ ಬಿದ್ದಿದ್ದಾರೆ. ಮತ್ತೆ ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಚಿಕಿತ್ಸೆ ಮಾಡಿ, ಇಲ್ಲಿ ಇದು ಇಷ್ಟು ಸ್ಪೇಸೇ ಇಲ್ಲ, ಇಷ್ಟು ಸ್ಪೇಸೇ ಆಪರೇಷನ್ ಮಾಡಿ ಅದು ಒಳಗಡೆ ಹೋಗಿದೆ. ಅದಕ್ಕೆ ಅದು ಮೊನ್ನೆ ತುಂಬಾ ವೈರಲ್ ಆಗಿತ್ತು. ಯಾಕಂತಂದ್ರೆ ಈ ಹೊಸ CM ಅಂದ್ರಲ್ಲ ವಿಜಯ್ ಅವರು, ಅವರವರಿಗೆ ಸನ್ಮಾನ ಮಾಡುವಂತ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ನನಗೆ ಅದನ್ನೇ ನೋಡಿ ಭಾರಿ ವಿಶೇಷ ಆಯಿತು. ನಾವು ಒಂದು ಬೈಕಿಂದ ಬಿದ್ದರೆ, ಹೊರಗಡೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮಗೆ ತಡೆಯಲಿಕ್ಕೆ ಆಗೋದಿಲ್ಲ. ಇವರು ನೇರ ನಿಂತು ಟೆರರಿಸ್ಟ್ಗಳ ವಿರುದ್ಧ ಹೋರಾಡಿ ಮುಖಕ್ಕೆ ಕೈಗೆಲ್ಲ ಗುಂಡು ಬಿದ್ದರೂ ಕೂಡ ಇವರು ಬಿಡಲ್ಲ, ಎದುರಾಳಿಯನ್ನು ಒಡೆದೇ ನಾನು ಹೋಗ್ತೇನೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದು ಭಾರಿ ಗ್ರೇಟ್. ಬೇರೆ ಏನು ಹೇಳೋದಕ್ಕಿಲ್ಲ. ಇಂಥವರಿಗೆ ಯಾವುದೇ ಗೌರವ, ಯಾವುದೇ ಪ್ರಶಸ್ತಿ ಏನೇ ಕೊಟ್ಟರು ಕಮ್ಮಿನೇ. ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಜೈ ಹಿಂದ್. ನಿಮಗೆ ಇದರ ಬಗ್ಗೆ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.